ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ಪರ್ಧಾ ಪುಟ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ನೀದರ್ ನಾರ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ಹಿಂದಿನ ವಿಡಿಯೋನಲ್ಲಿ ಈದರ್ ಆರ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈದರ್ ಆರ್ ನೀದರ್ ನಾರ್ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ನೋಡಿ, ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನೀದರ್ ನಾರ್ ಬಗ್ಗೆ ಡೆಫಿನೇಷನ್ ನೋಡೋಣ. ಸೊ ನೀದರ್ ನಾರ್ is a negative correlative conjunction that connects two or more parts of a sentence to indicate that two things are not true ಅನ್ನುವಂಥದ್ದು. ಸೊ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಈ ನೀದರ್ ನಾರ್ ಅನ್ನುವಂಥದ್ದು ಕರ್ಲೇಟಿವ್ ಕಂಜಂಕ್ಷನ್ ಆಗಿ ಫಂಕ್ಷನ್ ಮಾಡುವಂಥದ್ದು. ಜೊತೆಗೆ ಏನ್ ಮಾಡ್ತಪ್ಪ ಅಂದ್ರೆ ದಟ್ ಕನೆಕ್ಟ್ಸ್ ಟು ಆರ್ ಮೋರ್ ಪಾರ್ಟ್ಸ್ ಆಫ್ ಅ ಸೆಂಟೆನ್ಸ್. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಾಗಗಳನ್ನ ಒಂದು ಸೆಂಟೆನ್ಸ್ ನ ಆ ಭಾಗಗಳನ್ನ ಏನ್ ಮಾಡ್ತದೆ, ಕನೆಕ್ಟ್ಸ್ ಮಾಡ್ತದೆ, ಅಂದ್ರೆ ಅವುಗಳನ್ನ ಜೊತೆಗೆ ತರ್ತದೆ. ತಂದು ಅಲ್ಲಿ ಏನಪ್ಪಾ ಅಂದ್ರೆ ಟು ಇಂಡಿಕೇಟ್ ದಟ್ ಟೂ ಥಿಂಗ್ಸ್ ಆರ್ ನಾಟ್ ಟ್ರೂ. ಅಷ್ಟೇ ಅಲ್ಲ, ಅದರ ಜೊತೆಗೆ ಆ ಎರಡು ಸೆಂಟೆನ್ಸ್ ಗಳನ್ನ ಜೊತೆಗೆ ತರೋದಲ್ದೆ, ಅಂದ್ರೆ ಸಂಯೋಜಿಸೋದು ಅಲ್ದೇನೆ ಏನ್ ಹೇಳ್ತಪ್ಪ ಅಂದ್ರೆ ಆ ಎರಡು ಥಿಂಗ್ಸ್ ಅಥವಾ ವ್ಯಕ್ತಿಗಳಾಗಿರ್ಬೋದು ಅಥವಾ ಥಿಂಗ್ಸ್ ಗಳಾಗಿರ್ಬೋದು ಅವು ಏನಂತ ಹೇಳ್ತದೆ ಅಂದ್ರೆ ಅವು ಕರೆಕ್ಟ್ ಅಲ್ಲ ಅಂತ ಹೇಳ್ತದೆ. ಏನಂತ ಹೇಳ್ತದೆ? ಸರಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತದೆ. ನೋಡಿ ಕೆಳಗಡೆ ನೋಡಿ, ಲಾಸ್ಟ್ ಸೆಂಟೆನ್ಸ್ ನೋಡ್ತಾ ಬನ್ನಿ. ಇಲ್ಲೇನಿದೆ ನೋಡಿ, ಇಲ್ಲೇನಿದೆ ಅಂದ್ರೆ ದಟ್ ಟೂ ಥಿಂಗ್ಸ್ ಆರ್ ನಾಟ್ ಟ್ರೂ ಅಂತ ಹೇಳಿ ನಾವು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಎರಡು ಥಿಂಗ್ಸ್ಗಳು ಅಂದ್ರೆ ಅಲ್ಲಿ ಆ ಎರಡು ಘಟನೆಗಳು ಸಂಭವಿಸಿರುವುದಿಲ್ಲ ಅನ್ನುವಂಥದ್ದು ಅರ್ಥವನ್ನ ನಾವಿಲ್ಲಿ ನೋಡ್ತೀವಿ, ಹೌದಲ್ಲ? ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದನ್ನ ನೋಡಿದಾಗ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಇದರ ಆಗಿದು ತದ್ವಿರುದ್ಧ ಆಗಿರುವಂಥದ್ದು. ಹೇಗೆ ಅಂತ ನಾವು ನೋಡೋದಾದ್ರೆ ಇದರ ಆರಲ್ಲಿ ನಾವ್ ಏನ್ ನೋಡಿದೀವಪ್ಪ ಅಂದ್ರೆ ಅಲ್ಲಿ ಈ ರೀತಿ ಎರಡು ವ್ಯಕ್ತಿ ಅಥವಾ ವಸ್ತುಗಳಿರ್ತವೆ. ಸೊ ಎರಡರಲ್ಲಿ ಅಲ್ಲಿ ಒಂದ್ ಏನಾಗಿರ್ತಿತ್ತು, ಸಂಭವ ಆಗಿರ್ತಾ ಇತ್ತು. ಅದ್ರಲ್ಲಿ ಒಂದು ಘಟನೆ ಖಂಡಿತ ಇರ್ತಾ ಇತ್ತು. ಸೊ ಇಲ್ಲಿ ಹಾಗಲ್ಲ, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಕೂಡ ಎರಡು ವ್ಯಕ್ತಿ ಅಥವಾ ವಸ್ತುಗಳು ಇದ್ರೂ ಕೂಡ ಇಲ್ಲಿ ಯಾವುದು ಕೂಡ ಸಂಭವಿಸೋದಿಲ್ಲ. ಸೊ ಹಾಗಾಗಿ ಇದು ಅದಕ್ಕೆ ಅಪೋಸಿಟ್ ಆಗಿ ಫಂಕ್ಷನ್ ಮಾಡುವಂಥದ್ದು. ಯಾವುದಕ್ಕೆ? ಇದರ ಆಗಿ ಅಪೋಸಿಟ್ ಆಗಿ ನೀದರ್ ನಾರ್ ಫಂಕ್ಷನ್ ಮಾಡುವಂಥದ್ದು. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇದರ್ ಆರ್ ನೋಡಿ, ಈ ವಿಡಿಯೋ ನೋಡಿ ಇನ್ನಷ್ಟು ಅರ್ಥ ಆಗ್ತದೆ. ಬೇಕಿದ್ರೆ ಆ ವಿಡಿಯೋನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಥವಾ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಈ ಒಂದು ಇದರ್ ಆರ್ ವಿಡಿಯೋ ಕೂಡ ಇರುತ್ತೆ. ಜೊತೆಗೆ ಈ ವಿಡಿಯೋನು ಕೂಡ ಅಲ್ಲೇ ಆಡ್ ಆಗ್ತಾ ಹೋಗುತ್ತೆ. ಸೊ ಇರಲಿ. ಸೊ ಈ ಡೆಫಿನೇಷನ್ ತಮಗೆ ಅರ್ಥ ಇದೆ ಅಂತ ಭಾವಿಸ್ತೇನೆ. ಎರಡು ವ್ಯಕ್ತಿ ಅಥವಾ ವಸ್ತುಗಳಾಗಿರ್ಬೋದು ಅಥವಾ ಲಿವಿಂಗ್ ಬೀಯಿಂಗ್ಸ್ ಆರ್ ನಾನ್ ಲಿವಿಂಗ್ ಬೀಯಿಂಗ್ಸ್ ಗಳಾಗಿರ್ಬೋದು, ಅವುಗಳನ್ನ ಜೋಡಿಸುವಂತ ಕೆಲಸ ಇದು ಮಾಡ್ತದೆ. ಆದ್ರೆ ಎರಡು ಘಟನೆಗಳು ಸಂಭವಿಸಿಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳುವಂತ ಒಂದು ಫಂಕ್ಷನ್ ಕೂಡ ಈ ಒಂದು ನೀದರ್ ನಾರ್ ಮಾಡ್ತದೆ ಅಂತ ನಾವು ನೋಡ್ತೇವೆ. ಸೊ ನೋಡಿ, ಈಗ ನಾವು ನೀದರ್ ಬಗ್ಗೆ ನೋಡೋದಾದ್ರೆ ನೀದರ್ ಇಂಡಿಕೇಟ್ಸ್ ದ್ಯಾಟ್ ಟೂ ಥಿಂಗ್ಸ್ ಆರ್ ಪೀಪಲ್ ಆರ್ ನಾಟ್ ದ ಕೇಸ್. ನೋಡಿ, ನಾವು ಈ ಹಿಂದೆ ಕೂಡ ಹೇಳಿದ್ವಿ, ಎರಡು ಡೆಫಿನೇಷನ್ ಅಲ್ಲಿ ಏನ್ ಹೇಳಿದೆವು ಅಂದ್ರೆ ಎರಡು ವಸ್ತುಗಳು ಅಥವಾ ವಸ್ತುಗಳು ಅಂದ್ರೆ ಇಲ್ಲಿ ನಾನ್ ಲಿವಿಂಗ್ ಬೀಯಿಂಗ್ಸ್ ಗಳು, ಹೌದಲ್ಲ? ಎರಡು ವಸ್ತುಗಳು ಆಗಿರ್ಬೋದು ಅಥವಾ ಏನಾಗಿರ್ತವೆ, ಎರಡು ವಸ್ತುಗಳು ಅಥವಾ ಪೀಪಲ್ ಅಂದ್ರೆ ವ್ಯಕ್ತಿಗಳಾಗಿರಬಹುದು, ಏನಾಗಿರ್ತವೆ ಅವು ಸಂಭವಿಸಿರೋದಿಲ್ಲ, ಯಾವುದೇ ರೀತಿಯಂತ ಆಕ್ಟಿವಿಟಿಯಲ್ಲಿ ನಡೆದಿರೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಹೊರಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಆರ್ ನಾಟ್ ಒನ್ ಆರ್ ದ ಅದರ್. ಒಂದು ಅಲ್ಲ ಇನ್ನೊಂದು ಕೂಡ ಅಲ್ಲ, ಎರಡು ಕೂಡ ಸಂಭವಿಸೋದಿಲ್ಲ ಅಂತ ಇಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು. ಒಂದು ಇದೂನು ಅಲ್ಲ ಅದೂ ಅಲ್ಲ ಅಂತ ಹೇಳ್ತೀವಿ. ಸೊ ಯಾವುದು ಕೂಡ ಅಲ್ಲಿ ಸಂಭವಿಸೋದಿಲ್ಲ, ದಟ್ ಈಸ್ ನೀದರ್ ಅಂತ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನಾರ್ ಅಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಇಂಟ್ರೊಡ್ಯೂಸ್ ಅ ಸೆಕೆಂಡ್ ನೆಗೆಟಿವ್ ಕ್ಲಾಸ್. ಸೊ ಇದು ಕೂಡ ಒಂದು ಸೆಕೆಂಡ್ ನೆಗೆಟಿವ್ ಕ್ಲಾಸ್ ಆಗಿರ್ತದೆ, ಅಂದ್ರೆ ಋಣಾತ್ಮಕವಾಗಿರ್ತಕ್ಕಂಥ ಒಂದು ಕ್ಲಾಸ್ ಆಗಿರ್ತದೆ. ಫಾಲೋವಿಂಗ್ ನೀದರ್ ಟು ಇಂಡಿಕೇಟ್ ದಟ್ ದ ಸೆಕೆಂಡ್ ಆಪ್ಷನ್ ಇಸ್ ನಾಟ್ ಟ್ರೂ ಈದರ್ ಅಂತ ನೋಡ್ತೇವೆ. ಇಲ್ಲಿ ಕೂಡ ಹಾಗೇನೆ ಮೊದಲನೇ ಆಪ್ಷನ್ ಹೇಗೆ ಸರಿ ಇಲ್ಲ ಅಥವಾ ಸಂಭವಿಸುವುದಿಲ್ಲ ಅಂತ ನಾವು ಹೇಳಿದ್ವಿ, ಹಾಗೇನೆ ಇದು ಕೂಡ ಎರಡನೇ ಆಪ್ಷನ್ ಕೂಡ ಇಲ್ಲಿ ಸರಿ ಇರೋದಿಲ್ಲ ಅಥವಾ ಸಂಭವಿಸಿರೋದಿಲ್ಲ ಅಂತ ನಾವು ಹೇಳ್ತಿರ್ತಕ್ಕಂಥದ್ದು. ಸೊ ಈ ಕ್ಲಾಸ್ಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕಾಗ್ತದೆ. ಕ್ಲಾಸ್ ಅಂದ್ರೆ ಇದು ಸೆಂಟೆನ್ಸ್ಗಿನ ಚಿಕ್ಕ ಗಾತ್ರದಲ್ಲಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನಮ್ಗೆ ಹೆಡಿಂಗ್ ಅಲ್ಲಿ ಕೊಟ್ಟಿರೋದನ್ನ ನಾವು ನೋಡಿರ್ತೀವಿ. ಒನ್ ಮಾರ್ಕ್ಸ್ಗೆ ಏನಪ್ಪಾ ಅಂದ್ರೆ
ಆನ್ಸರ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್ ಆರ್ ಅ ಕ್ಲಾಸ್ ಆರ್ ಅ ಫ್ರೇಸ್ ಅಂತ ಕೊಟ್ಟಿರ್ತಾರೆ ಹೌದಿಲ್ಲ. ಸೊ ಆವಾಗ ನಮಗೆ ಕ್ಲಾಸ್ನ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಈ ಒಂದು ನೀಟಾಗಿ ಉತ್ತರ ಬರ್ಲಿಕ್ಕೆ ಆಗುತ್ತೆ ಹೌದಿಲ್ಲ. ಸೊ ಹಾಗಾಗಿ ಕ್ಲಾಸ್ ಕೂಡ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸೊ ಸದ್ಯಕ್ಕೆ ನೀದರ್ ನಾರ್ ಮೇಲೆ ಫೋಕಸ್ ಮಾಡೋಣ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ಎಕ್ಸಾಂಪಲ್. ನೋಡಿ, ಸೊ ಎಕ್ಸಾಂಪಲ್ ನೊಂದಿಗೆ ಇದನ್ನ ಇನ್ನಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಮೊದಲನೇ ಎಕ್ಸಾಂಪಲ್ ಇರ್ತಿರ್ತಕ್ಕಂಥದ್ದು, ನೀದರ್ ಸೋಹನ್ ನಾರ್ ಮೋಹನ್ ಏಟ್ ಆನ್ ಆಪಲ್ ಅನ್ನುವಂಥದ್ದು. ಸೊ ಇಲ್ಲಿ ಸೋಹನ್ ಆಗಿರ್ಬೋದು ಅಥವಾ ಮೋಹನ್ ಆಗಿರ್ಬೋದು, ಇಬ್ಬರಲ್ಲಿ ಯಾರು ಕೂಡ ಆಪಲ್ ತಿನ್ಲಿಲ್ಲ ಅನ್ನುವಂಥದ್ದು. ಸೊ ಇದು ಏಟ್ ಅನ್ನುವಂಥ ವಿ ಟು ಫಾರ್ಮ್ ಅಲ್ಲಿ ಇರ್ತಕ್ಕಂಥ ವರ್ಬ್ ಇರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಆಗಿರುವಂಥದ್ದು. ಹಾಗೇನೆ ಇಲ್ಲಿ ಸೋಹನ್ ಮತ್ತೆ ಮೋಹನ್, ಸೊ ಇವರಿಬ್ಬರಲ್ಲಿ ಯಾರು ಕೂಡ ಅಂದ್ರೆ ಈ ಸೋಹನ್ ತಿನ್ಲಿಲ್ಲ ಹಾಗೇನೆ ಮೋಹನ್ ಕೂಡ ತಿನ್ಲಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಏನ್ ಮಾಡ್ತಿದ್ದೆ ನೋಡಿ, ನಾವು ಈಗಾಗಲೇ ಡೆಫಿನೇಷನ್ ಹೇಳಿದ ಹಾಗೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಮೊದಲಿಗೆ ಹೇಳಿದ್ದೇವೆ ಹೌದಲ್ಲ. ಸೊ ತಿನ್ಲಿಲ್ಲ ಅನ್ನುವಂಥದ್ದು ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಜೊತೆಗೆ ಕಂಜಂಕ್ಷನ್ ಆಗಿ ಕೂಡ ಫಂಕ್ಷನ್ ಮಾಡುವಂಥದ್ದು. ಸೊ ನೋಡಿ, ಇಲ್ಲಿ ಸೋಹನ್ ತಿನ್ಲಿಲ್ಲ ಮೋಹನ್ ತಿನ್ಲಿಲ್ಲ ಅನ್ನೋ ಬದಲಾಗಿ ನೀದರ್ ಸೋಹನ್ ನಾರ್ ಮೋಹನ್ ಏಟ್ ಆನ್ ಆಪಲ್ ಅಂತ ನಾವು ಹೇಳ್ತಿರ್ತಕ್ಕಂಥದ್ದು. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿದಾಗ, ನೀದರ್ ಸಿ ನಾರ್ ಹರ್ ಫಾದರ್ ಕಮ್ಸ್ ಟು ದ ಬ್ಯಾಂಗ್ಳೂರ್. ಸೊ ಇಲ್ಲಿ ಅವಳು ಅಥವಾ ಅವಳ ತಂದೆ ಇಬ್ಬರಲ್ಲಿ ಯಾರು ಕೂಡ ಬೆಂಗಳೂರಿಗೆ ಬರೋದಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕೂಡ ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಇಬ್ಬರಿದ್ದಾರೆ, ಯಾರು, ಸಿ ಮತ್ತೆ ಫಾದರ್, ಅವಳು ಮತ್ತು ಅವಳ ತಂದೆ ಇಬ್ಬರಿದ್ದಾರೆ. ಸೊ ಇಲ್ಲಿ ಎರಡು ಲಿವಿಂಗ್ ಬೀಯಿಂಗ್ಸ್ಗಳಿದ್ರು ಕೂಡ ಸೊ ಇಲ್ಲಿ ಯಾವುದು ಕೂಡ ಘಟನೆ ಸಂಭವಿಸ್ತಾ ಇಲ್ಲ. ಅಂದ್ರೆ ಇಬ್ರು ಕೂಡ ಬೆಂಗಳೂರಿಗೆ ಹೋಗ್ತಿಲ್ಲ, ಅಂದ್ರೆ ಅಲ್ಲಿ ಯಾವುದೇ ಘಟನೆ ಸಂಭವಿಸ್ತಾ ಇಲ್ಲ. ಸೊ ಹಾಗಾಗಿ ಇದೇನಾಗ್ತದೆ, ನೀದರ್ ನಾರ್ಗೆ ಎಕ್ಸಾಂಪಲ್ ಆಗ್ತದೆ ಅಂತ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ಬಂದು ಥರ್ಡ್ ನೋಡಿ, ಥರ್ಡ್ ಒನ್, ಹಿ ನೀದರ್ ರೋಟ್ ನಾರ್ ರೆಡ್ ಅನ್ನುವಂಥದ್ದು. ಸೊ ಹಿ ನೀದರ್ ರೋಟ್ ನಾರ್ ರೆಡ್, ಅವನು ಬರೆಯಲೂ ಇಲ್ಲ ಓದಲೂ ಇಲ್ಲ ಅಂತ. ಅಂದ್ರೆ ಅವನು ಬರೆದೂ ಇಲ್ಲ ಓದೂ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಇಲ್ಲಿ ನಾವು ಈ ರೀಡ್ ಅನ್ನುವಂತ ಏನು ಮೇನ್ ವರ್ಬ್ ನೋಡ್ತೀವಿ, ನಾವು ಇಲ್ಲಿ ರೀಡ್ ಅಂತ ಪ್ರೊನೌನ್ಸಿಯೇಷನ್ ಮಾಡಕೂಡದು. ಯಾಕೆಂದ್ರೆ ಇದು ಪಾಸ್ಟ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥದ್ದು ಸೆಂಟೆನ್ಸ್. ಸೊ ಹಾಗಾಗಿ ಸ್ಪೆಲ್ಲಿಂಗ್ ಅದೇ ಇದ್ರು ಕೂಡ ನಾವು ಪ್ರೊನೌನ್ಸಿಯೇಷನ್ ಮಾತ್ರ ಚೇಂಜ್ ಮಾಡ್ತಾ ಹೋಗ್ಬೋದು. ರೀಡ್ ರೆಡ್ ರೆಡ್ ಅಂತ ನಾವು ಈ ರೀತಿಯಾಗಿ ನಾವು V1 V2 V3 ನಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೂಡ ಹಾಗೆ ನೋಡಿ, ಇಲ್ಲಿ ಏನಾಗಿದೆ, ಹಿ ನೀದರ್ ರೋಡ್ ನಾಟ್ ರೆಡ್ ಅಂತ ಹೇಳ್ತಿದ್ದೀವಿ. ಸೊ ಇಲ್ಲಿ ಎರಡು ನಾನ್ ಲಿವಿಂಗ್ಸ್ ಬೀಯಿಂಗ್ಸ್ಗಳಿವೆ. ನಾನ್ ಲಿವಿಂಗ್ ಬೀಯಿಂಗ್ಸ್ಗಳಿದೆ ಯಾವ್ದಪ್ಪ ಅಂದ್ರೆ ರೋಡ್ ಮತ್ತೆ ರೆಡ್ ಅನ್ನುವಂಥದ್ದು. ಸೊ ಇಲ್ಲಿ ಬರೆಯಲು ಇಲ್ಲ ಅಥವಾ ಓದಲು ಇಲ್ಲ ಅಂತ ಹೇಳ್ತಿದ್ರು ನಾವು. ಅಂದ್ರೆ ಎರಡು ಕೂಡ ಇಲ್ಲಿ ಆಗಿಲ್ಲ ಅನ್ನುವಂಥದ್ದು. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಎಕ್ಸಾಂಪಲ್, ನೀದರ್ ಹಿ ನಾರ್ ಸಿ ಡನ್ ದ ಹೋಮ್ ವರ್ಕ್. ಸೊ ಇಲ್ಲಿ ಅಗೇನ್ ನಾವು ಎರಡು ಲಿವಿಂಗ್ ಬೀಯಿಂಗ್ಸ್ ಗಳನ್ನ ನೋಡ್ತಿದ್ದೀವಿ. ಹಿ ಮತ್ತೆ ಸಿ ಅನ್ನುವಂಥವ್ರು ಎರಡು ಜನ ಇದ್ದಾರೆ. ಅವನು ಅಥವಾ ಅವಳು, ಇಲ್ಲಿ ಅವನು ಅಥವಾ ಅವಳು, ಅವರಿಬ್ಬರಲ್ಲಿ ಯಾರು ಕೂಡ ಹೋಮ್ವರ್ಕ್ ಮಾಡಿಲ್ಲ, ಡನ್ ದ ಹೋಮ್ ವರ್ಕ್. ಸೊ ಇಲ್ಲಿ ಕೂಡ ಏನಾಗ್ತಿದೆ ಅಂದ್ರೆ ಎರಡು ವ್ಯಕ್ತಿಗಳ ನಡುವೆ ಇಲ್ಲಿ ಒಂದು ತುಲನೆಯನ್ನ ನಡೀತಾ ಇರ್ತಕ್ಕಂಥ, ಅಂದ್ರೆ ಒಂದು ಟ್ಯಾಲಿ ಆಗ್ತಿರ್ತಕ್ಕಂಥ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಏನು ಅಂದ್ರೆ ಹೋಮ್ವರ್ಕ್ ಯಾರಾದ್ರೂ ಮಾಡಿದಾರಾ, ಇಲ್ಲ, ಇಬ್ರು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಎಕ್ಸಾಂಪಲ್ ನೋಡಿ, ನೀದರ್ ಹಿ ನಾರ್ ಸಿ ವಾಸ್ ರೈಟಿಂಗ್. ಸೊ ಅಗೇನ್ ಇಲ್ಲಿ ಕೂಡ ಎರಡು ವ್ಯಕ್ತಿಗಳಿದ್ದಾರೆ, ಅವನು ಮತ್ತು ಅವಳು, ಅವರಿಬ್ಬರಲ್ಲಿ ಯಾರು ಕೂಡ ರೈಟಿಂಗ್ ಅಂದ್ರೆ ಬರವಣಿಗೆಯನ್ನ ಅಥವಾ ಬರೆಯಬೇಕಾಗಿದ್ದನ್ನ ಬರೆದಿಲ್ಲ ಅಂತ ನಾವು ಹೇಳಕ್ ಹೊರಟಿದ್ವಿ. ಸೊ ಈಗಲ್ಲ, ಪಾಸ್ಟ್ ಅಲ್ಲಿ ಬರಲೇ ಇಲ್ಲ ಅಂತ, ಬರಿತಾ ಇರಲಿಲ್ಲ ಅಂತ ನಾವು ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್ ಎಕ್ಸಾಂಪಲ್, ನೀದರ್ ಯು ನಾರ್ ಐ ಲೈಕ್ ಕಾಫಿ. ಇಲ್ಲಿ ಏನಪ್ಪಾ ಅಂದ್ರೆ ಅಗೇನ್ ಯು ಮತ್ತೆ ಐ ಅನ್ನುವಂಥವ್ರು ಎರಡು ವ್ಯಕ್ತಿಗಳು. ಸೊ ಇಲ್ಲಿ ಎರಡು ವ್ಯಕ್ತಿಗಳಲ್ಲಿ ನಿನಗೂ ಕಾಫಿ ಇಷ್ಟ ಇಲ್ಲ, ನನಗೂ ಕಾಫಿ ಇಷ್ಟ ಇಲ್ಲ. ಸೊ ಇಲ್ಲಿ ಕೂಡ ಅರ್ಥ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಘಟನೆ ಇಲ್ಲಿ
ಸಂಭವಿಸ್ತಾ ಇಲ್ಲ ಅಂತ ನಾವು ಅಗೇನ್ ನೋಡ್ತಾ ಇದ್ವಿ. ಸೊ ನೆಕ್ಸ್ಟ್ ನೋಡಿ, ಸೆವೆಂತ್ ಒನ್ ಎಕ್ಸಾಂಪಲ್, ಅವರ್ ಟೀಚರ್ ಸ್ಪೀಕ್ಸ್ ನೈದರ್ ಲೌಡ್ಲಿ ನಾರ್ ಸಾಫ್ಟ್ಲಿ. ಸೊ ನಮ್ಮ ಟೀಚರ್ ಹೇಗೆ ಮಾತಾಡ್ತಾರೆ ಅಂದರೆ, ಲೌಡ್ಲಿ ಕೂಡ ಮಾತಾಡೋದಿಲ್ಲ, ಸಾಫ್ಟ್ಲಿ ಕೂಡ ಮಾತಾಡೋದಿಲ್ಲ ಅಂತ. ಸೊ ಎರಡರ ಮಧ್ಯದಲ್ಲಿ ಮಾತನಾಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಈ ನೀದರ್ ನಾರ್ ಅಥವಾ ಇದಕ್ಕೆ ಇನ್ನೊಂದು ಈ ರೀತಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ನೀದರ್ ಅಂದ್ರೂ ಅದೇ, ನೈದರ್ ಅಂದ್ರೂ ಕೂಡ ಅದೇ, ಎರಡು ಒಂದೇ ಅರ್ಥ. ಸೊ ಟೈಮ್ಸ್ ನೈದರ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಕೆಲವರು ಇನ್ ಕೆಲವರು ನೀದರ್ ಅಂತ ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಸೊ ಎರಡು ಕೂಡ ಸರಿ. ಸೊ ಗೊಂದಲ ಆಗೋದು ಬೇಡ. ಸೊ ಐ ಹೋಪ್ ಈ ಒಂದು ವಿಡಿಯೋ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋನಲ್ಲಿ ಇರ್ತಕ್ಕಂಥ ಟಾಪಿಕ್ ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರು ಏನಪ್ಪಾ ಅಂದ್ರೆ, ಇಲ್ಲಿ ಈದರ್ ಆರ್ ಬಂದ್ರೆ ಎರಡು ವಸ್ತು ಅಥವಾ ವ್ಯಕ್ತಿಗಳಿರ್ತಾರೆ, ಅದರಲ್ಲಿ ಒಂದು ಘಟನೆ ಸಂಭವಿಸಿರ್ತದೆ. ಅದೇ ನೀದರ್ ನಾರ್ ಅಥವಾ ನೈದರ್ ನಾರ್ ಬಂದ್ರೆ ಎರಡು ವ್ಯಕ್ತಿ ಅಥವಾ ಎರಡು ವಸ್ತುಗಳಿರ್ತವೆ, ಅವು ಎರಡರಲ್ಲಿ ಯಾವುದು ಕೂಡ ಸಂಭವಿಸುವುದಿಲ್ಲ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ದ ಲಾಜಿಕ್ ಅಂತ ಹೇಳ್ತಾ, ಸೊ ಇಫ್ ಯು ಲೈಕ್ ಯು ಕ್ಯಾನ್ ಶೇರ್ ದ ವಿಡಿಯೋ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋನ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು.